ನಾಳೆಯಿಂದ ಮನೆ ಮನೆ ಭೇಟಿ ಮಾಡಿ ಡೈಲಿ 100-120 ಮನೆ ಕವರ್ ಮಾಡ್ಕೊಂಡು ಯಾರು ಹಾಕ್ಸಿಲ್ವೋ ಅವ್ರಿಗೆಲ್ಲ ಡ್ರಾಪ್ಸ್ ಆಗ್ತಾ ಹೋಗ್ತೀವಿ. ನರ ದೌರ್ಬಲ್ಯ ಕಾಯಿಲೆಯನ್ನ ತಡೆಗಟ್ಟಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸರ್. ಸರ್, ಪೋಲಿಯೋ ಲಸಿಕೆ ಯಾಕೆ ಹಾಕ್ಸ್ಬೇಕಂತಂದ್ರೆ ಪೋಲಿಯೋ ಮೈಲೈಟಿಸ್ ಅನ್ನೋದು ಒಂದು ದೊಡ್ಡ ಕಾಯಿಲೆ ಸರ್. ಮಕ್ಕಳು ಕರ್ಕೊಂಡ್ಬಂದು ಎಲ್ಲರಿಗೂ ಪೋಲಿಯೋ ಹಾಕ್ಸಿ ಮಕ್ಕಳನ್ನ ಆರೋಗ್ಯದಿಂದ ಬೆಳೆಸಿ. ಆದ್ರಿಂದ ನಾವು ಪೋಲಿಯೋ ಲಸಿಕೆ ಹಾಕ್ದಷ್ಟು ಮಕ್ಕಳಿಗೆ ಸುರಕ್ಷತೆಯನ್ನ ನಾವು ಕಾಪಾಡ್ಕೋಬಹುದು. ಚಿಕ್ಕ ಮಗುವಿಂದ 5 ವರ್ಷವರೆಗೂ ಪ್ರತಿಯೊಬ್ರು ಕಂಪಲ್ಸರಿ ಹಾಕ್ಸ್ಲೇಬೇಕು. ಮತ್ತೆ ಅಂಗವಿಕಲತೆ ಬರಬಾರ್ದು ಅಂತ ಹಾಕ್ಸ್ತೀವಿ. ಸೊ ಎಲ್ಲರೂ ಬಂದು 1 ರಿಂದ 5 ವರ್ಷ ಇರೋ ಮಕ್ಕಳಿಗೆ ಹಾಕಿಸ್ಕೊಂಡು ಹೋಗೋದು ತುಂಬಾ ಒಳ್ಳೇದು ಸರ್. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇಂದ ಜವಳಿ ಕುಟ್ರೇಶ್. ನಾನಿವತ್ತು ನಮ್ಮ ತುಮಕೂರಿನ ಶಾಂತಿನಗರದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹತ್ರ ಬಂದಿದ್ದೀನಿ. ಯಾಕಂದ್ರೆ ಇವತ್ತು ಎಲ್ಲಾ ಕಡೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೀತಾ ಇದೆ. ಬನ್ನಿ ನಮ್ಮ ತುಮಕೂರಿನ ಶಾಂತಿನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಾವ ರೀತಿ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ನೋಡಿ, ಇಲ್ಲಿ ಹಾಸ್ಪಿಟ್ಲ್ ಮುಂದೆ ರಂಗೋಲಿ ಎಲ್ಲ ಹಾಕಿ ತುಂಬಾ ಸಡಗರದಿಂದ ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ನೋಡಿ, ಎಲ್ಲ ಹಾಸ್ಪಿಟ್ಲಿಗೆ ತೋರಣ ಕಟ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ನೋಡಿ, ಎಲ್ರು ಪಲ್ಸ್ ಪೋಲಿಯೋ ಹಾಕ್ಸೋಣದಕ್ಕೆ ಮಕ್ಕಳನ್ನ ಕರ್ಕೊಂಡ್ ಬರ್ತಾನೆ ಇದ್ದಾರೆ. ನೋಡಿ, ಬಲೂನ್ಸ್ ಎಲ್ಲ ಕಟ್ಬಿಟ್ಟು ಒಂಥರ ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿದ್ದಾರೆ ನಮ್ಮ ತುಮಕೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು. ಹಾಗೇನೆ ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಬನ್ನಿ ಹೋಗೋಣ, ಯಾರ್ಯಾರು ಹೇಗೆ ಲಸಿಕೆನ ಹಾಕ್ತಾರ ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಸರ್ ಡಾಕ್ಟರ್ ನಾಗಭೂಷಣ್ ಅಂತ. ಸರ್, ಪ್ರಾಥಮಿಕ ವೈದ್ಯಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶಾಂತಿನಗರ, ತುಮಕೂರು. ಸರ್, ಇಲ್ಲಿಗೆ ನಾನು ಬಂದು ಸರ್ 5 ತಿಂಗಳಾಯ್ತು ಟ್ರಾನ್ಸ್ಫರ್ ಆಗಿ. ಈ ದಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಎಂದಿನಂತೆ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇರುತ್ತೆ. ಅದೇ ರೀತಿ ಈ ವರ್ಷ ಮಾಡ್ತಾ ಇದೀವಿ. ನಮ್ಮ ಪ್ರಾಥಮಿಕ ಕೇಂದ್ರದಲ್ಲಿ ಮಕ್ಕಳು 4256 ಜನ ಮಕ್ಕಳಿದ್ದಾರೆ. ಅವ್ರನ್ನೆಲ್ಲ ಕವರ್ ಮಾಡ್ತೀವಿ. ಅಲ್ಲಿ 20 ಬೂತ್ ಮಾಡಿದೀವಿ. ಇಲ್ಲಿ 20 ಬೂತ್ ಪ್ಲಸ್ ಒಂದು ಟ್ರಾನ್ಸಿಟ್ ಟೀಮ್ ಅಂತ ರೈಲ್ವೆ ಸ್ಟೇಷನ್ ಅಲ್ಲಿ ಹಾಕ್ತಾ ಇದಾರೆ ಪಲ್ಸ್ ಪೋಲಿಯೋ. ಸೊ ಎಲ್ಲಾ ಕಡೆ ಅನೌನ್ಸ್ ಮಾಡಿಸಿದ್ವಿ, ಮಸೀದಿಗಳಲ್ಲಿ. ಆಮೇಲೆ ಇದು ಕಸ ತಗೊಂಡು ಹೋಗ್ತಾರಲ್ಲ ಅವರು, ಅದ್ರಲ್ಲೂ ಸಹ ಅನೌನ್ಸ್ ಮಾಡಿದೀವಿ. ಜನಗಳು ಸಹ ತಿಳಿಸಿದೀವಿ. ಎಲ್ಲಾರು ಬರ್ತಾ ಇದಾರೆ, ಕೋಆಪರೇಷನ್ ಮಾಡ್ತಾ ಇದಾರೆ. ಪ್ರಾಥಮಿಕ ಕೇಂದ್ರದಲ್ಲಿ ಎಲ್ಲ ಬಂದು ಹಾಕ್ಸ್ಕೊಂಡು ಹೋಗ್ತಾ ಇದಾರೆ. ಸೊ ನಮ್ಮ ಸ್ಟಾಫ್ ಎಲ್ಲಾರು ಬಂದು ಸ್ಟೂಡೆಂಟ್ಸ್ ತಗೊಂಡಿದೀವಿ ಶ್ರೀದೇವಿ ಮತ್ತೆ ಅರುಣಾ ಕಾಲೇಜಿಂದ. ಅವರು ಸಹ ಬಂದು ನಮ್ಗೆ ಸಹಕಾರ ಕೊಟ್ಟು ನಮ್ಮ ಪಲ್ಸ್ ಪೋಲಿಯೋ ಯಶಸ್ವಿ ಮಾಡಿಸ್ತಾ ಇದಾರೆ. ಹಾಗೆ ಬೆಳಗಿನ ಜಾವ ತಿಂಡಿಗೆ ನಮ್ಮ ಶಾಂತಿನಗರದ ಶಿವಣ್ಣ ಅನ್ನೋರು 100 ಜನಕ್ಕೆ ತಿಂಡಿ ಕೊಡಿಸಿರ್ತಾರೆ. ಮಧ್ಯಾಹ್ನ ರೋಟರಿಯಿಂದ ಬರುತ್ತೆ. ಮತ್ತೆ ನಾಳೆ ನಾಡಿದ್ದು ಮನೆ ಭೇಟಿ ಇರುತ್ತೆ. ಇವತ್ತೆಲ್ಲ ಬೂತ್ ಅಲ್ಲಿ ನಾವು ಮಕ್ಕಳಿಗೆ ಪೋಲಿಯೋ ಹನಿ ಹಾಕ್ತಿವಿ. ನಾಳೆಯಿಂದ ಮನೆ ಮನೆ ಭೇಟಿ ಮಾಡಿ ಡೈಲಿ 100-120 ಮನೆ ಕವರ್ ಮಾಡ್ಕೊಂಡು ಯಾರು ಹಾಕ್ಸಿಲ್ವೋ ಅವ್ರಿಗೆಲ್ಲ ಡ್ರಾಪ್ಸ್ ಆಗ್ತಾ ಹೋಗ್ತೀವಿ. ಮಿಸ್ ಆಗಿರೋದೆಲ್ಲ ನಾವು ಕವರ್ ಮಾಡ್ತಾ ಇದೀವಿ. ಹಾಗೆ ಶೆಡ್ಗಳಲ್ಲಿ ಇರ್ತಾರಲ್ಲ, ಅಲ್ಲೂ ಹೋಗಿ ನಾವು ಹಾಕ್ತಾ ಇದೀವಿ ಡ್ರಾಪ್ಸ್. 4 ಸೂಪರ್ವೈಸರ್ ಇದ್ದಾರೆ. ಆಮೇಲೆ 80 ಜನ ವಾಲಂಟಿಯರ್ಸ್ ಬಂದಿದ್ದಾರೆ. ಎಲ್ಲ ಸೇರ್ಕೊಂಡು ನಮ್ಮ ಶಾಂತಿನಗರದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಕ್ಕೆ ಸಹಕಾರ ಮಾಡ್ತಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಅವ್ರಿಗೆ. ಸರ್, ತುಂಬಾ ಚೆನ್ನಾಗಿ ಮಾತಾಡಿದಿರಿ. ಹಾಗೆ ಎಲ್ರಿಗೂ ಒಂದು ಮಾಹಿತಿ ನೀಡಿದಿರಿ. ಮತ್ತೆ ಎಲ್ಲರಿಗೂ ಹೇಳೋದೇನಂದ್ರೆ, ಹಾಕಿಸ್ಕೊಳ್ಳದೆ ಇರೋರು ಅಕ್ಕಪಕ್ಕ ಮನೆಯವರು ಹಾಕಿಸ್ಕೊಂಡವ್ರು ಹೇಳಿ ಅವ್ರ ಕರ್ಕೊ ಬಂದು ಇಲ್ಲಿಗೆ ಕಳಿಸಬೇಕಾಗಿ ಅವರೆಲ್ಲ ಜನಗಳಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿ, ನಮ್ಮ ತುಮಕೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಗುಗೆ ಪಲ್ಸ್ ಪೋಲಿಯೋ ಲಸಿಕೆನ ನೀಡ್ತಾ ಇದ್ದಾರೆ. ನೋಡಿ, ಪಲ್ಸ್ ಪೋಲಿಯೋ ಲಸಿಕೆಯನ್ನ ಹಾಕ್ಸಿ ಮಕ್ಕಳಿಗೆ ಅಂಗವಿಕಲತೆಯಿಂದ ದೂರವಿರಿಸಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಈ ಪಲ್ಸ್ ಪೋಲಿಯೋನ ಯಾಕೆ 5 ವರ್ಷದ ಒಳಗಡೆ ಮಕ್ಕಳಿಗೆ ಹಾಕ್ಸ್ತಾರೆ? ಯಾವುದೇ ಪೋಲಿಯೋ ರೋಗ ಮಗುಗೆ ತಗಲದಂತೆ ನೋಡ್ಕೋಬೇಕು, ಕಾಪಾಡ್ಬೇಕು. ಅದು ಪೋಷಕರ ಕರ್ತವ್ಯ. ಆದ್ರಿಂದ ಪೋಲಿಯೋ ಲಸಿಕೆಯನ್ನ ಮಕ್ಕಳಿಗೆ ಹಾಕ್ಸ್ತೀವಿ. ಮೇಡಮ್, ಹೌದು, ಈಗ ಪೋಲಿಯೋ ಲಸಿಕೆ ಹಾಕ್ಸದೇ ಇದ್ರೆ ಆಗುವಂತಹ ಪರಿಣಾಮ ಏನ್ ಮೇಡಮ್? ಪೋಲಿಯೋ ಲಸಿಕೆ ಹಾಕ್ಸಿದ್ರೆ ಅಂಗವಿಕಲತೆ ಉಂಟಾಗ್ತದೆ, ಮಕ್ಕಳಲ್ಲಿ ದೈಹಿಕ ನ್ಯೂನ್ಯತೆಗಳು ಉಂಟಾಗ್ತವೆ, ಮಾನಸಿಕ ನ್ಯೂನ್ಯತೆಗಳು ಉಂಟಾಗ್ತವೆ. ಆದ್ರಿಂದ ನಾವು ಪೋಲಿಯೋ ಲಸಿಕೆ ಹಾಕ್ದಷ್ಟು ಮಕ್ಕಳಿಗೆ ಸುರಕ್ಷತೆಯನ್ನ ನಾವು ಕಾಪಾಡ್ಕೋಬಹುದು. ನಮಸ್ತೆ. ನಮಸ್ತೆ ಸರ್. ಮೇಡಮ್, ನಿಮ್ ಮಗುಗೆ ಪೋಲಿಯೋ ಲಸಿಕೆ ಹಾಕ್ಸಿದ್ರಾ? ಸರ್, ಹಾಕ್ಸಿದೀವಿ ಸರ್. ಮೇಡಮ್, ಈ ಪೋಲಿಯೋ ಲಸಿಕೆನ ಯಾಕೆ ಹಾಕ್ಸ್ಬೇಕು ಮೇಡಮ್?
ಸರ್ ಪೋಲಿಯೋ ಲಸಿಕೆ ಯಾಕೆ ಹಾಕ್ಸ್ಬೇಕಂತಂದ್ರೆ ಪೋಲಿಯೋ ಮೈಲೈಟಿಸ್ ಅನ್ನೋದು ಒಂದು ದೊಡ್ಡ ಕಾಯಿಲೆ ಸರ್. ಸೊ ಈ ಕಾಯಿಲೆನ ತಡೆಗಟ್ಟೋದಕ್ಕೆ ಪೋಲಿಯೋ ವ್ಯಾಕ್ಸಿನ್ ಹಾಕಿಸ್ಲೇಬೇಕು. ಈ ಮುಂಚೆ ಎಷ್ಟೇ ಸರಿ ಪೋಲಿಯೋ ವ್ಯಾಕ್ಸಿನ್ ಹಾಕ್ಸಿದ್ರು 1 ರಿಂದ 5 ವರ್ಷದ ಮಕ್ಕಳಿಗೆ ಪೋಲಿಯೋ ವ್ಯಾಕ್ಸಿನ್ ತಪ್ಪದೆ ಹಾಕಿಸ್ಬೇಕು ಸರ್. ಅದೇ 1 ರಿಂದ 5 ವರ್ಷದ ಮಕ್ಕಳಿಗೆ ಯಾಕೆ ಹಾಕ್ಸ್ಬೇಕು ಮೇಡಮ್? ಸರ್ 1 ರಿಂದ 5 ವರ್ಷದ ಮಕ್ಕಳು ಜಾಸ್ತಿ ಕಾಯಿಲೆಗೆ ಒಳಪಡ್ತಾರೆ. ಹಾಗಾಗಿ 1 ರಿಂದ 5 ವರ್ಷದ ಮಕ್ಕಳನ್ನ ಅಂಡರ್ 5 ಅಂತ ಹೇಳಿ ಅವ್ರಿಗೆ ಜಾಸ್ತಿ ನಾವು ಈ ಒಂದು ಲಸಿಕೆನ ಹಾಕಿಸ್ಬೇಕು. ಮೇಡಮ್ ಈಗ ಕೆಲವರು ಗೊತ್ತಿರಲ್ಲ ಅವ್ರಿಗೆ ಬಂದು ಹಾಕ್ಸಕ್ಕಾಗಲ್ಲ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಸರ್ ಈಗಿನ ಇದ್ರಲ್ಲಿ ಪೋಲಿಯೋ ಲಸಿಕೆನ ಬರೀ ಹಾಸ್ಪಿಟಲ್ಸ್ ಅಲ್ಲಿ ಅಷ್ಟೇ ಹಾಕಲ್ಲ, ರೈಲ್ವೆ ಸ್ಟೇಷನ್ಸ್ ಅಲ್ಲಿ, ಬಸ್ ಸ್ಟ್ಯಾಂಡ್ಸ್ ಅಲ್ಲಿ ಅಂಡ್ ಇಲ್ಲಿ ಆಟೋ ಸ್ಟ್ಯಾಂಡ್ಸ್ ಅಂತ ಇರುತ್ತಲ್ಲ, ಎಲ್ಲಿ ಜಾಸ್ತಿ ಜನ ಓಡಾಡ್ತಾರೆ ಅಂತ ಕಡೆಗೆ ಎಲ್ಲಾ ಕಡೆಗೂ ಬೂತ್ ಗಳ ಓಪನ್ ಮಾಡಿರ್ತಾರೆ. ಹಾಗಾಗಿ ಎಲ್ಲೇ ಹೋದ್ರು ಅವ್ರಿಗೆ ಅವೈಲಬಿಲಿಟಿ ಇರುತ್ತೆ, ಎಲ್ಲಾದ್ರೂ ಹಾಕಿಸ್ಬೋದು. ಅಂತವ್ರಿಗೆ ನೀವು ಒಂದು ಏನು ಸಂದೇಶ ಕೊಡಕ್ ಇಷ್ಟಪಡ್ತೀರಾ? ಸೊ ನಿಮ್ಮ ಮಕ್ಕಳು ಎಷ್ಟೇ ಸರಿ ಅವರು ಪೋಲಿಯೋ ವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ರು ತಪ್ಪದೆ ಪೋಲಿಯೋ ವ್ಯಾಕ್ಸಿನ್ ಹಾಕ್ಸಿ ಅಂತ ಹೇಳ್ತೀವಿ ಸರ್. ತುಂಬಾ ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರ. ಥ್ಯಾಂಕ್ ಯು ಸರ್. ಹಾಯ್ ಹಾಯ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್ ಸರ್, ನೀವು ನಿಮ್ಮ ಅಳಿಯನ್ಗೆ ಪೋಲಿಯೋ ಲಸಿಕೆ ಹಾಕ್ಸಿದ್ರಾ? ಹೌದು, ಈಗ ತಾನೇ ಜಸ್ಟ್ ಹಾಕಿಸ್ಕೊಂಡ್ ಬಂದೆ. ಸರ್ ಯಾಕೆ ಸರ್ ಈ ಒಂದು ಲಸಿಕೆನ ಹಾಕ್ಸ್ಬೇಕು? ಸರ್ ಏನಿಲ್ಲ, ಕಂಪಲ್ಸರಿ ಇಡೀ ಭಾರತ ದೇಶಾಂತರ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡಿದ್ರೆ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. 1 ರಿಂದ 5 ವರ್ಷದೊಳಗೆ ಮಕ್ಕಳಿಗೆ ಎಲ್ಲರಿಗೂ ಕಂಪಲ್ಸರಿ ಹಾಕಿಸ್ಲೇಬೇಕು. ಯಾಕೆಂದ್ರೆ ಇವತ್ತು ಅಂಗವಿಕಲತೆ ಕೊರತೆಯಿಂದ ಮುಕ್ತಿ ಮಾಡೋಕೋಸ್ಕರ ಭಾರತ ಸರ್ಕಾರ ಒಂದು ಒಳ್ಳೆ ಯೋಜನೆ ತಂದಿದೆ. ಯಾರು ಮಿಸ್ ಮಾಡ್ದಲೆ ದಯವಿಟ್ಟು ಎಲ್ಲಾರು 5 ವರ್ಷದ ಒಳಗಡೆ ಮಕ್ಳು ಕರ್ಕೊಂಡ್ಬಂದು ಎಲ್ಲರಿಗೂ ಪಲ್ಸ್ ಪೋಲಿಯೋ ಹಾಕ್ಸಿ ಮಕ್ಕಳನ್ನ ಆರೋಗ್ಯದಿಂದ ಬೆಳೆಸಿ. ಅಂದ್ರೆ ಅಂಗವೈಕಲ್ಯತೆಯಿಂದ ತಡೆಗಟ್ಟಬಹುದು. ಹೌದು, ಅದಕ್ಕೋಸ್ಕರ ಮಕ್ಳಿಗೆ ಈಗಿನ ಸಿಚುವೇಶನ್ ಅಲ್ಲಿ ಕಫ ಆಗಿರ್ಬೋದು, ಜ್ವರ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಕಾಳಜಿಯಿಂದ ಇದನ್ನೆಲ್ಲ ಹಾಕ್ಸಿದ್ರೆ ಅವ್ರಿಗೆಲ್ಲ ಕಂಟ್ರೋಲ್ ಆಗುತ್ತೆ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ ಸರ್. ಚಂದ್ರಶೇಖರ್ ಸರ್, ಮಗುಗೆ ಪೋಲಿಯೋ ಲಸಿಕೆ ಹಾಕ್ಸಿದ್ರಾ? ಖಂಡಿತ ಹಾಕ್ಸಿದೀನಿ ಸರ್. ಸರ್ ಈ ಪೋಲಿಯೋ ಲಸಿಕೆನ ಯಾಕೆ ಹಾಕ್ಸ್ಬೇಕು ಸರ್? ಸರ್ ಮಕ್ಕಳಿಗೆ ಕಾಲು ಕೈ ಊನ ಆಗ್ತಕ್ಕಂತದ್ದು ಮೊದ್ಲೆಲ್ಲ ಬಹಳ ಉದಾಹರಣೆಗಳಿದ್ದು ಅದೆಲ್ಲ ಬರಬಾರ್ದು ಅಂತ ಮುಂಚಿತವಾಗಿ ಮಕ್ಕಳಿಗೆ ಈ ಪಲ್ಸ್ ಪೋಲಿಯೋನ ಹಾಕ್ಸ್ತಾ ಇದ್ದಾರೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹಾಕ್ತಾ ಇದ್ದಾರೆ ಸರ್. ಸರ್ ಹೌದು, ಈ ಒಂದು ಪಲ್ಸ್ ಪೋಲಿಯೋನ 5 ವರ್ಷದ ಮಕ್ಕಳಿಗೆ ಯಾಕೆ ಹಾಕ್ಸ್ಬೇಕು ಸರ್? ಸರ್ ಚಿಕ್ಕ ಮಕ್ಕಳು ಅವರು ನೀ ಕೈ ತೊಳ್ಕೊಳಲ್ಲ, ಸರಿಯಾಗಿ ಕೆಲವೊಂದು ಫುಡ್ ತಿನ್ನಲ್ಲ, ಏನೇನೋ ಪೆನ್ ಏನೋ ಮುಟ್ತಾರೆ, ಪೆನ್ಸಿಲ್ ಮುಟ್ತಾರೆ, ಅದ್ರಲ್ಲಿ ಏನಾದ್ರು ತಿನ್ನೋದು, ಈ ತರ ಸೈಡ್ ಎಫೆಕ್ಟ್ ಆಗ್ತಾ ಇರ್ತಾವಲ್ಲ, ಅವೆಲ್ಲ ನಾರ್ಮಲಿ ಬರ್ಲಿ ಅನ್ನೋ ಉದ್ದೇಶದಿಂದ 5 ವರ್ಷದ ಮಕ್ಕಳಿಗೆ ಹಾಕ್ತಾರೆ ಸರ್. ಸರ್ ಈ ಪಲ್ಸ್ ಪೋಲಿಯೋ ಲಸಿಕೆ ಹಾಕ್ಸೋದ್ರಿಂದ ಮಕ್ಕಳಲ್ಲಿ ಒಂದು ಏನು ದೈಹಿಕ ಶಕ್ತಿ, ಅಂದ್ರೆ ದೇಹಕ್ಕೆ ಶಕ್ತಿ ಉಂಟಾಗುತ್ತಂತೆ, ಇದು ನಿಜನಾ ಸರ್? ದೈಹಿಕ ಶಕ್ತಿ ಅಂತ ಏನಿಲ್ಲ, ಸೈಡ್ ಎಫೆಕ್ಟ್ಗಳು ಕಂಟ್ರೋಲ್ ಆಗುತ್ತೆ ಅಷ್ಟೇ. ಅಂತ ದೈಹಿಕ ಶಕ್ತಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಒಟ್ಟು ಹ್ಯೂಮನಿಟಿ ಪವರ್ ರೈಸ್ ಆಗುತ್ತೆ, ಆ ಉದ್ದೇಶಕ್ಕೆ ಹಾಕ್ಸ್ತಾರೆ. ಹ್ಯೂಮನಿಟಿ ಪವರ್ ರೈಸ್ ಆದ್ರೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಸರ್, ಅದಕ್ಕೋಸ್ಕರನೇ ಹಾಕೋದು. ತುಂಬಾ ಚೆನ್ನಾಗಿ ಮಾತಾಡಿದ್ರು ಸರ್. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನ ಯಾಕೆ ಹಮ್ಮಿಕೊಂಡಿದ್ದಾರೆ? ಈ ಕಾರ್ಯಕ್ರಮ ಪೋಲಿಯೋ ರೋಗ ತಡೆಗಟ್ಟಲು ಹಾಗೂ ಅಂಗವಿಕಲತೆಯನ್ನ ತಡೆಗಟ್ಟಲು ನರದೌರ್ ಮತ್ತೆ ಈ ಕಾರ್ಯಕ್ರಮ 5 ವರ್ಷದ ಒಳಗಿನ ಮಕ್ಕಳು ಎಷ್ಟು ಇದ್ರು ಕೂಡ ಇದು 2 ಹನಿ ಹಾಕ್ತಿವಿ ಸರ್, ಪೋಲಿಯೋ ಹನಿ ಅಂತ ಹಾಕ್ತಿವಿ. ಈ ಹಿಂದೆ ಎಷ್ಟು ಬಾರಿ ಹಾಕ್ಸಿದ್ರು ಕೂಡ ಈ ದಿನ ಹಾಕಿಸ್ಬೇಕಾಗುತ್ತೆ. ಪ್ರತಿಯೊಂದು ಗ್ರಾಮದಲ್ಲೂ, ಪ್ರತಿಯೊಂದು ಹಳ್ಳಿನಲ್ಲೂ, ಅಂಗನವಾಡಿ ಕೇಂದ್ರ, ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆ, ಪ್ರೈವೇಟ್ ಆಸ್ಪತ್ರೆ, ಪ್ರತಿಯೊಂದು ಕಡೆನೂ ಒಂದೊಂದು ಬೂತ್ ಮಾಡಿ, ಟೀಮ್ ಅಂತ ಮಾಡಿ ಉಚಿತವಾಗಿ ಸರ್ಕಾರದಿಂದ ಆಗ್ತಾ ಇರೋ ಕಾರ್ಯಕ್ರಮ ಸರ್ ಇದು. ಈ ಕಾರ್ಯಕ್ರಮ ಕೆಲವು ವರ್ಷದಿಂದ ನಿಂತಿತ್ತು ಸರ್. ಈಗ ಮತ್ತೆ ಏನಕ್ಕೆ ಇದು ಚಾಲ್ತಿಯಲ್ಲಿ ಬಂದಿದೆ ಅಂದ್ರೆ, ಈಗ ನಾವು ಇಂಡಿಯಾದವರು, ಇಂಡಿಯಾಕ್ಕೆ ಪಾಕಿಸ್ತಾನ, ಆಫ್ಘಾನಿಸ್ತಾನದವರು ಹೋಗ್ತಾರೆ ಬರ್ತಾರೆ, ಅದರಿಂದ ಪೋಲಿಯೋ ಕಾಯಿಲೆ ಹರಡಿತ್ತು ಸರ್. ಪ್ರಕರಣಗಳು ಕೆಲವು ಕಡೆ ಕಂಡು ಬಂದ ಕಾರಣ ಮತ್ತೆ ನಮ್ಮ ಇಂಡಿಯಾದಲ್ಲಿ ಅಂಗವಿಕಲತೆಯನ್ನು ತಡೆಗಟ್ಟಲು ಪೋಲಿಯೋ ರೋಗದ ವಿರುದ್ಧ ಈ ಲಸಿಕಾ ಕಾರ್ಯಕ್ರಮವನ್ನು ಡಿಸೆಂಬರ್ 21ರಂದು ಹಮ್ಮಿಕೊಳ್ಳಲಾಗಿದೆ ಸರ್. ಮೇಡಮ್ ನಮ್ಮ ಕರ್ನಾಟಕದ ಜನತೆಗೆ ಈ ಒಂದು ಪಲ್ಸ್ ಪೋಲಿಯೋದ ಬಗ್ಗೆ ಏನೊಂದು ಸಂದೇಶ ನೀಡೋದಕ್ಕೆ ಇಷ್ಟಪಡ್ತೀರಾ? ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಕರ್ನಾಟಕದ ಜನತೆ ಎಲ್ಲರೂ ನಿಮ್ಮ ಮನೆಗಳಲ್ಲಿ, ನಿಮ್ಮ ಅಕ್ಕಪಕ್ಕದಲ್ಲಿ ನಿಮಗೆ ಗೊತ್ತಿರೋಂತ ಯಾರೇ ಸಾರ್ವಜನಿಕರಲ್ಲಿ ಹುಟ್ಟಿದಾಗಿನಿಂದ ಹಿಡಿದು 5 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೂ ಹಾಕಿಸುವಂತೆ ತಿಳಿಸ್ಬೇಕು. ಇದರಿಂದ ಬೇರೆ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ತುಂಬಾ ಧನ್ಯವಾದಗಳು ಮೇಡಮ್, ಒಳ್ಳೆ ಮಾಹಿತಿ ನೀಡಿದ್ದೀರಾ. ಥ್ಯಾಂಕ್ ಯು ಸರ್. ಸರ್ ಈ ಪಲ್ಸ್ ಪೋಲಿಯೋ ಲಸಿಕೆನ ನಿಮ್ಮ ಮಗುಗೆ ಹಾಕ್ಸಿದ್ರಾ?
ಈಗ ತಾನೇ ನಮ್ಮ ಮಕ್ಕಳಿಗೆ ಇಬ್ರಿಗೂ ಪೂರ್ವಿತ್ ಅಂತ ಮತ್ತೆ ನಿರೀಶಾ ಅಂತ ಅಂದ್ಬಿಟ್ಟು ಈಗಲೂ ಲಸಿಕೆ ಹಾಕಿಸ್ಕೊಂಡು ಬರ್ತಾ ಇದೀವಿ ಸರ್. ಸರ್ ಈ ಪಲ್ಸ್ ಪೋಲಿಯೋ ಲಸಿಕೆನ ಯಾಕೆ ಹಾಕ್ಸ್ಬೇಕು ಸರ್? ಸರ್ ಇದ್ರಲ್ಲಿ ರೋಗ ನಿರೋಧಕ ಶಕ್ತಿ ಬರುತ್ತೆ, ಕೈ ಕಾಲು ಇದೆಲ್ಲ ಊನ ಆಗೋದೆಲ್ಲ ನಮ್ಗೆ ಸ್ವಲ್ಪ ಇದಾಗುತ್ತೆ, ಅದರಿಂದ ನಾವು ಮಕ್ಕಳಿಗೆ ಇದನ್ನ ಹಾಕಿಸ್ಬೇಕು ಸರ್, ಪಲ್ಸ್ ಪೋಲಿಯೋನ ಹಾಕಿಸ್ಬೇಕು ಸರ್. ಹೌದು ಸರ್, 5 ವರ್ಷದ ಮಕ್ಕಳಿಗೆ ಯಾಕೆ ಹಾಕ್ಸ್ಬೇಕು? ಸರ್ 5 ವರ್ಷದ ಮಕ್ಕಳಿಗಿನ್ನ ಕಮ್ಮಿ ಇರೋರಿಗೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೆ, ಅದನ್ನೆಲ್ಲ ಡೆವಲಪ್ ಮಾಡ್ಲಿಕ್ಕೆ ಪಲ್ಸ್ ಪೋಲಿಯೋನ ಹಾಕ್ಬಿಟ್ಟು ಇದ್ ಮಾಡ್ತಾರೆ ಸರ್. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಮೊಹಮ್ಮದ್ ಶಾಹಿದ್ ಅಕ್ಬರ್ ಅಂತ. ಮೊಹಮ್ಮದ್ ಶಾಹಿ ಸರ್, ನೀವು ನಿಮ್ಮ ಮಗುಗೆ ಪೋಲಿಯೋ ಲಸಿಕೆ ಹಾಕ್ಸಿದ್ರಾ? ಹಾಕ್ಸಿದೀನಿ ಸರ್, ಇವಾಗ ತಾನೇ ಹಾಕ್ಸಿದೀನಿ. ಸರ್ ಈ ಪೋಲಿಯೋ ಲಸಿಕೆಯನ್ನ ಯಾಕೆ ಹಾಕ್ಸ್ಬೇಕು ಸರ್? ಸರ್ ನಮ್ ಭಾರತ ದೇಶದಲ್ಲಿ ಅಂಗವಿಕಲರು ಜಾಸ್ತಿ ಆಗುತ್ತೆ ಅಂತ 1ರಿಂದ ಚಿಕ್ಕ ಮಗುವಿಂದ 5 ವರ್ಷವರೆಗೂ ಪ್ರತಿಯೊಬ್ರು ಕಂಪಲ್ಸರಿ ಹಾಕ್ಸ್ಲೇಬೇಕು. ಹಾಕ್ಸದೇ ಇದ್ರೆ ಮುಂದೆ ತನ್ನ ಮಕ್ಕಳಿಗೆ ಪೋಲಿಯೋ ಆಗೋ ಚಾನ್ಸಸ್ ಇರುತ್ತೆ, ಅದನ್ನ ಎಚ್ಚೆತ್ಕೊಳ್ಬೇಕು ನಾವು. ಪ್ರತಿಯೊಬ್ರು ತಂದೆ ತಾಯಿ ಎಲ್ಲಾರು ತನ್ನ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಅನ್ನು ಕಂಪಲ್ಸರಿ ಹಾಕ್ಸ್ಲೇಬೇಕು ಸರ್. ಯಾರಾದ್ರೂ ಇರ್ಲಿ ಬಂದ್ ಹಾಕ್ಸಿ. ನಮ್ ಸರ್ಕಾರ ಇದು ಪೋಲಿಯೋನು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕ್ರಮಗೊಳಿಸಿದೆ. ದಯವಿಟ್ಟು ಬಸ್ ಸ್ಟ್ಯಾಂಡ್ ಗಳಲ್ಲಿ, ಹೌದು ಸರ್, ಎಲ್ಲಾ ಕಡೆ ಐತೆ. ದಯವಿಟ್ಟು ಬಂದು ಕಂಪಲ್ಸರಿ ಹಾಕ್ಸಿ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ಮೇಡಮ್ ನಿಮ್ಮ ಮಗುಗೆ ಪೋಲಿಯೋ ಲಸಿಕೆನ ಹಾಕ್ಸಿದ್ರಾ? ಹಾಕ್ಸಿದ್ವಿ. ಮೇಡಮ್ ಈ ಪೋಲಿಯೋ ಲಸಿಕೆನ ಯಾಕೆ ಹಾಕ್ಸ್ಬೇಕು ಮೇಡಮ್? ಇಮ್ಯುನಿಟಿ ಬರ್ಲಿಕ್ಕೆ, ಮತ್ತೆ ಯಾವ್ದೇ ತರದ ಇವು ಎಂತದು ಕಾಯಿಲೆಗಳು ಬರಬಾರ್ದು ಅಂತ, ಮತ್ತೆ ಅಂಗವಿಕಲತೆ ಬರಬಾರ್ದು ಅಂತ ಹಾಕ್ಸ್ತೀವಿ. ಮೇಡಮ್ ಹಾಕ್ಸ್ದೇ ಇರೋರಿಗೆ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಎಲ್ಲ ಪ್ರತಿಯೊಬ್ರು ಹಾಕ್ಸ್ಬೇಕು. ಇದು ಸರ್ಕಾರ ನಮಗೋಸ್ಕರನೇ ಮಾಡಿರೋದು. ಸೊ ಎಲ್ಲರೂ ಹಾಕ್ಸಿದ್ರೆ ಒಳ್ಳೇದು ಅಂತ ಹೇಳ್ತೀನಿ. ತುಂಬಾ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ನಮಸ್ತೆ ಸರ್. ಸರ್ ಇವತ್ತು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದೆ, ನೀವು ನಿಮ್ಮ ಮಗುಗೆ ಪಲ್ಸ್ ಪೋಲಿಯೋನ ಹಾಕ್ಸಿದ್ರಾ ಸರ್? ಹೌದು ಸರ್, ಇವಾಗ ಹಾಕಿಸ್ಕೊಂಡು ಬಂದೆ ಈಚೆ. ಇವಾಗ ಹಾಕಿಸ್ಕೊಂಡು ಬಂದೆ ಸರ್. ಈ ಪಲ್ಸ್ ಪೋಲಿಯೋ ಲಸಿಕೆನ ಯಾಕೆ ಹಾಕ್ಸ್ಬೇಕು ಸರ್? ಸರ್ 1ರಿಂದ 5 ವರ್ಷದ ಮಕ್ಕಳು ಒಳಗೆ ಹಾಕ್ಸಿದ್ರೆ ಅವ್ರ ಬೆಳವಣಿಗೆಯಲ್ಲಿ ಇರ್ತಾರೆ. ಸೊ ಆ ಟೈಮ್ ನಲ್ಲಿ ಹಾಕ್ಸಿದ್ರೆ ಅವರಿಗೆ ಯಾವ್ದೇ ಮುಂದೆ ಅಂಗವೈಕಲ್ಯ ಆಗ್ಲಿ ಅಥವಾ ನಾವೆಲ್ಲ ನೋಡಿದೀವಿ, ನಾವು ಚಿಕ್ಕ ಹುಡುಗರಲ್ಲಿ ಕಾಲು ಎಲ್ಲ ಇದನ್ ಮಾಡ್ಕೊಂಡು ಕುಂತ್ಕೊಂಡು ಓಡಾಡ್ತಿದ್ರು. ಸೊ ಇದು ಗೌರ್ಮೆಂಟ್ ಇಂದ ಒಂದು ಒಳ್ಳೆ ಇದಿದು, ಫ್ರೀ ಆಗಿ ಎಲ್ಲಾರ್ಗು ಕೊಡ್ತಾರೆ. ಸೊ ಎಲ್ಲಾರು ಬಂದು 1ರಿಂದ 5 ವರ್ಷ ಇರೋ ಮಕ್ಕಳಿಗೆ ಹಾಕಿಸ್ಕೊಂಡು ಹೋಗೋದು ತುಂಬಾ ಒಳ್ಳೇದು ಸರ್. ಸೊ ಅದರಿಂದ ಮುಂದೆ ಏನು ಪ್ರಾಬ್ಲಮ್ ಆಗಲ್ಲ, ಮಕ್ಕಳಿಗೆ ಅಂಗವೈಕಲ್ಯನೂ ಬರಲ್ಲ. ಸೊ ಅದಕ್ಕೋಸ್ಕರ ಹಾಕಿಸ್ಬೇಕು ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ಮೇಡಮ್ ನಿಮ್ಮ ಮಗುಗೆ ಈ ಪಲ್ಸ್ ಪೋಲಿಯೋ ಲಸಿಕೆನ ಹಾಕ್ತಾ ಇದ್ರೆ ಏನು ಅಡ್ಡ ಪರಿಣಾಮ ಉಂಟಾಗಬಹುದು ಮಗುವಿನ ದೇಹದ ಮೇಲೆ? ಮುಂದೆ ಕಾಯಿಲೆ ಬರಬಾರ್ದು ಅಂತ ಹಾಕ್ತಾರೆ ಸರ್ ಇದನ್ನ. ಸರ್ ಅದೇ ನಾ ಹೇಳದ್ನಲ್ಲ, ಮುಂದೆ ಏನೋ ಆಗ್ಬಾರ್ದು, ಮುಂದಕ್ಕೆ ಅವನಿಗೆ ಕೈ ಕಾಲು ಈಗ ಬೇರೆ ಏನಾದ್ರೂ ಕಾಯಿಲೆ ಬಂದ್ಬಿಡುತ್ತೆ ಸರ್. ಈಗ ಚಿಕನ್ ಗುನ್ಯ ಆತರ ಬರುತ್ತೆ, ಕಾಲ್ ಹಿಡ್ಕೊಳ್ಳೋದು, ಕೈ ಹಿಡ್ಕೊಳ್ಳೋದು ಹಂಗಾಗುತ್ತೆ. ಸೊ ಹಂಗೆಲ್ಲ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಹಾಕ್ಸೋದು ಸರ್. ಅಂದ್ರೆ ಆ ತರ ಎಲ್ಲ ಆದಾಗ ಮಗುಗೆ ಒಂದು ನರ ದೌರ್ಬಲ್ಯ ಆಗ್ಬೋದು. ಹೌದು, ಅದಕ್ಕೆ ನರ ದೌರ್ಬಲ್ಯ ಅವೆಲ್ಲ ಆಗ್ಬಾರ್ದು ಅಂತ ಹೇಳ್ಬಿಟ್ಟು. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಬುರಾನ್ ಅಂತ. ಬುರಾನ್ ಸರ್, ಈ ಒಂದು ಪೋಲಿಯೋ ಲಸಿಕೆನ ಯಾಕೆ ಹಾಕ್ಸ್ಬೇಕು ಸರ್? ಸರ್ ಪೋಲಿಯೋ ಮಕ್ಕಳಿಗೆ ಕಿವುಡರಾಗಿ ಅಂಗವಿಕಲರಾಗಿ ಹುಟ್ಟುತ್ತಾರಲ್ಲ, ನಮ್ಮ ದೇಶದಲ್ಲಿ ಸಂಪೂರ್ಣವಾಗಿ ಈಗ ಇದು ಆಗಿದೆ, ಆಗ್ತಾ ಇಲ್ಲ. ಬಟ್ ಆದ್ರೂ ಮುಂಜಾಗ್ರತವಾಗಿ ಡಬಲ್ ಸೇಫ್ಟಿ ಈ ತರ. ಸೊ ಹಾಕ್ಸೋದ್ರಿಂದ ಮಕ್ಕಳು ಕಿವುಡ್ರು ಕುಂಟ್ರು ಆತರ ಆಗದೆ ಇರೋದಕ್ಕೆ ಪೋಲಿಯೋ ಹಾಕ್ಸ್ಬೇಕು ಸರ್. ಹೌದು, ಈಗ ಕೆಲವರು ಪೋಲಿಯೋ ಲಸಿಕೆ ಹಾಕ್ಸಲ್ಲ, ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್ ಹಾಕಿಸ್ಬೇಕು, ಆಗದೆ ಇರೋದಂದ್ರೆ ಅವ್ರದ್ದು ದಡ್ತನ ಅಂತ. ಸರ್ ಪೋಲಿಯೋ ಲಸಿಕೆ ಹಾಕ್ಸೋದ್ರಿಂದ ಮಕ್ಕಳಲ್ಲಿ ಅಂಗವೈಕಲ್ಯತೆ ಉಂಟಾಗೋದ ತಡೆಯುತ್ತಂತೆ? ತಡೆಯುತ್ತೆ ಸರ್, ತಡೆಯುತ್ತೆ, ಖಂಡಿತ ತಡೆಯುತ್ತೆ. ಹೌದು ಸರ್. ಈ ಲಸಿಕೆಯನ್ನ 5 ವರ್ಷದ ಒಳಗಿನ ಮಕ್ಕಳು ಕಡ್ಡಾಯವಾಗಿ ಹಾಕ್ಸ್ಬೇಕಂತೆ? ಹೌದು ಸರ್, 5 ವರ್ಷದ ಮಕ್ಕಳು ಕಡ್ಡಾಯವಾಗಿ ಯಾರು ಹಾಕ್ಸಿಲ್ಲ ಅವರು ಖಂಡಿತವಾಗಿ ಹಾಕ್ಸ್ಬೇಕು ಅಂತ ಹೇಳ್ತಾರೆ. ಮಕ್ಕಳ ಸುರಕ್ಷತೆಗೆ ಇದು ಪೋಲಿಯೋ ಲಸಿಕೆ ಖಂಡಿತವಾಗಿ ಹಾಕ್ಸ್ಬೇಕು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್ ನಿಮ್ಮ ಮಗುಗೆ ಪೋಲಿಯೋ ಲಸಿಕೆ ಹಾಕ್ಸಿದ್ರಾ? ಮೇಡಮ್ ಈ ಪೋಲಿಯೋ ಲಸಿಕೆನ ಯಾಕೆ ಹಾಕ್ಸ್ತಾರ ಅಂತ ಗೊತ್ತಿದೆ ಮೇಡಮ್? ಅದೇ ಸರ್, ಮುಂದೆ ಇವ್ರ ಭವಿಷ್ಯಕ್ಕೋಸ್ಕರ ಇವ್ರ ನರ ದೌರ್ಬಲ್ಯ ಮತ್ತೆ ಅಂಗವಿಕಲತೆ ಆಗದೆ ಇರ್ಲಿ ಅನ್ನೋದಕ್ಕೋಸ್ಕರ ಹಾಕಿಸ್ತೀವಿ. ಅಂದ್ರೆ 5 ವರ್ಷದಿಂದ ಕೆಳಗಿರೋ ಮಕ್ಳಿಗೆ ಹಾಕ್ಸಿದ್ರೆ ಬೆಳವಣಿಗೆ ಆಗ್ತಾ ಆಗ್ತಾ ಈ ಬರೋ ಅಂತ ಪ್ರಾಬ್ಲಮ್ಸ್ ನ ತಡಿಬಹುದು ಅನ್ನೋ ಕಾರಣಕ್ಕೋಸ್ಕರ ಹಾಕಿಸ್ತಿದೀವಿ. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ. ನಮಸ್ತೆ. ಮೇಡಮ್ ನಿಮ್ಮ ಮಗುಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕ್ಸಿದ್ರ? ಇವಾಗ ಹಾಕಿಸ್ಕೊಂಡ್ ಬಂದ್ವಿ. ಮೇಡಮ್ ಈ ಲಸಿಕೆನ ಯಾಕೆ ಹಾಕ್ಸ್ತಾರ ಅಂತ ಏನಾದ್ರು ಗೊತ್ತಿದೆಯಾ? ಪೋಲಿಯೋ ಯುಕ್ತ ರಾಜ್ಯವನ್ನಾಗಿ ಮಾಡಕ್ಕೆ ಹಾಕ್ತಾರೆ ಲಸಿಕೆನ. ಹಾಗೇನೆ ಮೇಡಮ್ ಮಕ್ಕಳಿಗೆ ಪೋಲಿಯೋ ಹಾಕ್ಸ್ಲಿಲ್ಲ ಅಂದ್ರೆ ಪೋಲಿಯೋ ಅಟ್ಯಾಕ್ ಆಗುತ್ತೆ, ಅವರು ಶಾಶ್ವತವಾಗಿ ಅಂಗವಿಕಲರ ಆಗ್ತಾರೆ. ಅದಕ್ಕೋಸ್ಕರ ಕಡ್ಡಾಯವಾಗಿ ಹಾಕಿಸ್ಬೇಕು. 5 ವರ್ಷ ಒಳಗಿನ ಮಕ್ಕಳಿಗೆ ಹಾಕಿಸ್ಬೇಕು.
ಈ ಒಂದು ಪೋಲಿಯೋ ಹಾಕ್ಸೋದ್ರಿಂದ ಅವರಿಗೆ ದೇಹದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಅಂಗವಿಕಲತೆ ಅವನ್ನ ತಡೆಯುತ್ತಂತೆ. ನಡೆಯುತ್ತೆ, ಹೌದು. ಅದನ್ನ ತಿಳ್ಕೊಂಡೇನೆ ನಾವು ಬಂದು ಹಾಕಿಸ್ಕೊಂಡು ಹೋಗ್ತಾ ಇದೀವಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ನೋಡಿ, ನಮ್ಮ ಭಾರತವು ಪೋಲಿಯೋ ಮುಕ್ತ ದೇಶವಾಗಿದೆ. ಆದರೆ ಕೆಲವು ದೇಶಗಳಲ್ಲಿ ಪೋಲಿಯೋ ಇನ್ನೂ ಭೀತಿಯನ್ನು ಉಂಟು ಮಾಡುತ್ತಿದ್ದು ನಮ್ಮ ದೇಶದಲ್ಲೂ ಮರುಕಳಿಸುವ ಸಾಧ್ಯತೆ ಇದೆ. ನಿಮ್ಮ ಮಗುವಿಗೆ ಪ್ರತಿ ಬಾರಿಯೂ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ ಸಂಪೂರ್ಣ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಿ. ಇದಿಷ್ಟು ನಮ್ಮ ತುಮಕೂರಿನ ಶಾಂತಿನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಕ್ಕಳಿಗೆ ಲಸಿಕೆಯನ್ನ ಹಾಕ್ತಾ ಇದ್ರು. ಇಷ್ಟೊತ್ತು ನೀವೆಲ್ಲ ನನ್ನ ರಿವ್ಯೂ ನೋಡಿದಿರ. ಈ ರಿವ್ಯೂ ಹೇಗೆ ಬಂದಿದೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಎಲ್ಲರೂ ತಮ್ಮ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಿಸಿ ಅಂಗವಿಕಲತೆಯಿಂದ ದೂರವಿರಿಸಿ. ಜೈ ಕರ್ನಾಟಕ.